ಲಕ್ಷಾಂತರ ಗ್ರಾಹಕರಿಗೆ ಶಾಕ್. ಝೊಮ್ಯಾಟೋದಿಂದ ಫುಡ್ ಆರ್ಡರ್ ಮಾಡ್ತಾ ಇದ್ದೀರಾ? ಈ ಒಂದು ಸ್ಟೋರಿಯನ್ನ ನೀವು ನೋಡಲೇಬೇಕು. ಝೊಮ್ಯಾಟೋ ತನ್ನ ಪ್ಲಾಟ್ಫಾರ್ಮ್ ಶುಲ್ಕವನ್ನ ಹೆಚ್ಚಿಸ್ತಾ ಇದೆ. ಝೊಮ್ಯಾಟೋ ಪ್ಲಾಟ್ಫಾರ್ಮ್ ಶುಲ್ಕವನ್ನ 20% ಹೆಚ್ಚಳ ಮಾಡಿದೆ. ಗ್ರಾಹಕರು ಜಾಸ್ತಿ ಆದಾಗೆ, ಬೇಡಿಕೆಗಳು ಜಾಸ್ತಿ ಆದಾಗಲೇ ಆ ಒಂದು ಸರಕು ಸಾಗಾಣಿಕೆಗೆ ಬೆಲೆ ಜಾಸ್ತಿ. ಲಕ್ಷಾಂತರ ಗ್ರಾಹಕರಿಗೆ ಶಾಕ್. ಝೊಮ್ಯಾಟೋದಿಂದ ಫುಡ್ ಆರ್ಡರ್ ಮಾಡ್ತೀರಾ? ಝೊಮ್ಯಾಟೋ ತನ್ನ ಪ್ಲಾಟ್ಫಾರ್ಮ್ ಶುಲ್ಕವನ್ನ ಹೆಚ್ಚಿಸಿದೆ. ಝೊಮ್ಯಾಟೋ ಪ್ಲಾಟ್ಫಾರ್ಮ್ ಶುಲ್ಕವನ್ನ 20% ಹೆಚ್ಚಳ ಮಾಡಿದೆ. ಪ್ರತಿ ಆರ್ಡರ್ಗೆ ಪ್ಲಾಟ್ಫಾರ್ಮ್ ಶುಲ್ಕವನ್ನ 10 ರಿಂದ 12 ರೂಪಾಯಿ ಜಾಸ್ತಿ ಮಾಡಿದೆ. ಝೊಮ್ಯಾಟೋದಿಂದ ಆರ್ಡರ್ ಮಾಡ್ತಾ ಇರೋರಿಗೆ ಇದೊಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಗ್ರಾಹಕರಿಗೆ ಶಾಕ್ ಅನ್ನ ನೀಡಿರುವಂತದ್ದು. ಝೊಮ್ಯಾಟೋದಿಂದ ಫುಡ್ ಆರ್ಡರ್ ಮಾಡ್ತಾ ಇದ್ರೆ ಆ ಒಂದು ಪ್ಲಾಟ್ಫಾರ್ಮ್ ತಮ್ಮ ಶುಲ್ಕವನ್ನ ಹೆಚ್ಚಿಗೆ ಮಾಡ್ಕೊಂಡಿದೆ. ಝೊಮ್ಯಾಟೋ ಪ್ಲಾಟ್ಫಾರ್ಮ್ 20% ಹೆಚ್ಚಳ ಮಾಡ್ಕೊಂಡಿದೆ. ಪ್ರತಿ ಆರ್ಡರ್ಗೆ ಪ್ಲಾಟ್ಫಾರ್ಮ್ ಶುಲ್ಕವನ್ನ 10 ರಿಂದ 12 ರೂಪಾಯಿಗೆ ಜಾಸ್ತಿ ಮಾಡ್ಕೊಳ್ಳಲಾಗ್ತಾ ಇದೆ. ಎಸ್ ವೀಕ್ಷಕರೇ, ಯಾವಾಗ ಇದು ಬಿಸ್ನೆಸ್ ವಿಚಾರ, ಸೊ ಇದನ್ನು ನಾನು ಹೇಳಲೇಬೇಕು. ಯಾವಾಗ ವಸ್ತುವಿನ ಖರೀದಿ ಜಾಸ್ತಿ ಆಗುತ್ತೋ ಆಗ ವಸ್ತುವಿಗೆ ಬೆಲೆಯನ್ನ ಜಾಸ್ತಿ ಮಾಡಲಾಗುತ್ತೆ. ಅಂದ್ರೆ ಝೊಮ್ಯಾಟೋ ಅನ್ನುವಂಥದ್ದು ಒಂದು ವಸ್ತು ಅಥವಾ ಒಂದು ವ್ಯವಹಾರ ಅಂತ ಅನ್ಕೊಂಡ್ರೆ, ಝೊಮ್ಯಾಟೋದಿಂದ ಸಾಕಷ್ಟು ಜನ ಆರ್ಡರ್ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಆ ಒಂದು ವಸ್ತುವಿಗೆ ಅಥವಾ ಆ ಒಂದು ವ್ಯವಹಾರಕ್ಕೆ ಹಣಗಳು ಜಾಸ್ತಿ ಆಗುತ್ತೆ. ಅದೇ ಸ್ಟ್ರಾಟಜಿಯನ್ನ ಝೊಮ್ಯಾಟೋ ಯೂಸ್ ಮಾಡ್ಕೊಂಡಿರುವಂಥದ್ದು. 10 ರೂಪಾಯಿ ತಗೊಂತಿದ್ರು, ಈಗ 12 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.